ಹಾಯ್ ಎಲ್ರಿಗೂ. ಬೆಂಗಳೂರು ಮಡಿಕೇರಿ ಆಗೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ. ಅಷ್ಟು ಮಳೆ ಬರ್ತಾ ಇದೆ. ಬಟ್ ಚೆನ್ನಾಗಿದೆ ವೆದರು. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು. ಸೊ, ಹಂಗೆ ಮಮ್ಮಿ ಮನೇಲಿ ಊಟ ಮುಗಿಸ್ಕೊಂಡು ನಾನು, ಹಸ್ಬೆಂಡು, ಮಗ ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಬಟ್ ಮಾಲ್ಗಂತೂ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಇರೋ ಫೋರಮ್ ಮಾಲ್‌ಗೆ ಹೊರಟ್ವಿ. ಯಾಕೆ ಅಂತೀರಾ? ಫೈನಲಿ ಸೂ ಫ್ರಮ್ ಶೋಗೆ ಟಿಕೆಟ್ ಸಿಕ್ಬಿಡ್ತು ವೀಕೆಂಡಲ್ಲಿ. ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ವೀಕೆಂಡ್ಸಲ್ಲಿ ಟಿಕೆಟ್‌ಗೆ, ಅಪ್ಪಾ ಸಿಗ್ತಾನೇ ಇರಲಿಲ್ಲ. ಫೈನಲಿ ಇವತ್ತು ಸಿಕ್ತು. ತುಂಬ ಖುಷಿ ಆಯಿತು. ಏನಿದೆ ಈ ಮೂವಿಲಿ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ಜನ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ತಾನೆ ಇದ್ದಾರೆ. ಸೊ, ಏನಿದೆ ಅಂತ ನೋಡಲೇಬೇಕು ಅಂತ ಸೂ ಫ್ರಮ್ ಶೋ ಮೂವಿಗೆ ಬಂದಿದ್ದೀವಿ. ಫುಲ್ ಕ್ರೌಡು ಥಿಯೇಟ್ರಲ್ಲಿ. ಜನ ಅಂತೂ ತುಂಬೋಗಿದ್ರು. ಒಬ್ಬೊಬ್ರು ಒಂದೊಂದ್ ಥರ ಕಮೆಂಟ್ ಹಾಕ್ತಾ ಇದ್ರು. ಹಂಗಿದೆ, ಹಿಂಗಿದೆ ಅಂತ. ಆ್ಯಂಡ್ ಇನ್‌ಫ್ಯಾಕ್ಟ್ ಒನ್ ಟೈಮ್ ಬಂದಿರೋರಲ್ಲ, 2 ಟೈಮ್ಸು, 3 ಟೈಮ್ಸಿಗೆ ಬಂದಿರೋರು ಇದ್ದಾರೆ. ಸೊ, ಖುಷಿ ಆಗುತ್ತೆ ಕನ್ನಡ ಮೂವಿ ಈ ಲೆವೆಲಿಗೆ ಬೆಳೀತಾ ಇದೆ ಅಂದ್ರೆ. ಎಲ್ರೂ ಅಷ್ಟೇ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಇನ್ನು ಮೂವಿ ಅಂತೂ ಸೂಪರ್ ಆಗಿತ್ತು. ಸೂಪರ್ ಫನ್ನು. ಮಸ್ತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಇನ್ನು ಮೂವಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ರೆ ಬುಕ್ ಎಕ್ಸಿಬಿಷನ್ ನಡೀತಾ ಇತ್ತು. ಮಗ ನಂಗೆ ಬುಕ್ ಬೇಕು, ಯಾವ್ದಾದ್ರು ಒಂದು ಬುಕ್ ಕೊಡ್ಸು ಅಂತ ಹೇಳ್ತಾ ಇದ್ದ. ಇನ್‌ಫ್ಯಾಕ್ಟ್ ನನಗೆ ಬುಕ್ ರೀಡಿಂಗಲ್ಲಿ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ, ಮಗನಿಗೆ ಬುಕ್ ಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೂ ಒಂದು ಬುಕ್ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ದ ಮಿಸ್ಟೀರಿಯಸ್ ಬೇಕರಿ ಆನ್ ರೇಡಿಯೋ ಪ್ಯಾರಿಸ್ ಅಂತ ಒಂದು ಬುಕ್ ತಗೊಂಡ. ಅವ್ನು ಫುಲ್ ಖುಷಾದ. ಹಾಗೆ ಮನೆಗೋಗಿ ಯಾರು ಡಿನ್ನರ್ ಮಾಡ್ತಾರಪ್ಪ ಅಂತ ಹೋಟೆಲ್‌ಗೋಗಿ ಅಲ್ಲೇ ಡಿನ್ನರ್ ಮಾಡ್ಕೊಂಡು ಹಾಗೆ ರಿಟರ್ನ್ ಆದ್ವಿ. ಜಾಸ್ತಿ ಏನು ತಗೊಂಡಿಲ್ಲ. ಒಂದು ನೂಡಲ್ಸ್ ತಗೊಂಡು 3 ಜನ ಶೇರ್ ಮಾಡಿದ್ವಿ. ಬಿಕಾಸ್ ಮಮ್ಮಿ ಮನೇಲಿ ಊಟ ಜಾಸ್ತಿ ಆಗಿತ್ತು ಅದಕ್ಕೆ.